ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ದಾಂಡೇಲಿಯ ಸೆಂಟ್ ಮೈಕಲ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಚೆಸ್ ಸ್ಪರ್ಧೆಗೆ ಆಯ್ಕೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ವಿಭಾಗದ ಜಿಲ್ಲಾ ಮಟ್ಟದ ಚೆಸ್ ಸ್ಪರ್ಧೆಗೆ ದಾಂಡೇಲಿಯ ಸೆಂಟ್ ಮೈಕಲ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಾದ ನಿಯತಿ ಮಲ್ಯ ಮತ್ತು ಸಮೃದ್ಧಿ ರೇವಣ್ಕರ್ ಇವರಿಬ್ಬರು ಉತ್ತಮ ಪ್ರದರ್ಶನ ನೀಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ದಾಂಡೇಲಿಯ ಸೆಂಟ್ ಮೈಕಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಶಿಫಾ ರಫೀಕ್ ಖಾನ್, ಶಹನೂರ್ ಅಹಮದ್, ಸಾರ್ವಿಕಾ ಕದಂ, ಆಯುಷ್ ನಾಯ್ಕ್ ಈ 4 ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವೆಲ್ಲ ವಿದ್ಯಾರ್ಥಿಗಳ ಸಾಧನೆಗೆ ಶಾಲೆಯ ಮುಖ್ಯೋಧ್ಯಾಪಕರು, ದೈಹಿಕ ಶಿಕ್ಷಕರು ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಅಭಿನಂದನೆ ಸಲ್ಲಿಸಿದ್ದಾರೆ. ದಾಂಡೇಲಿಯ ಎಂಸಿಎಚ್ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಖಿಲ್ ಕಿತ್ತೂರ್ ಹಾಗೂ ಡಾಕ್ಟರ್ ಕೀರ್ತಿ ಮತ್ತು ಕೆಎಲ್ಇ ನರ್ಸಿಂಗ್ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ದಿನವನ್ನು ಸೋಮವಾರ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಳಿಯಾಳ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ರೂಪಾ ತುರುಮರಿ ಉಪನ್ಯಾಸ ನೀಡಿ ಅವರು ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ, ಇದು ಮಗುವಿಗೆ ಮೊದಲ ಲಸಿಕೆಯಾಗಿದೆ, ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ, ಹಾಗೆ ಮಗುವಿಗೆ ಸುಲಭವಾಗಿ ಜೀರ್ಣವಾಗುವುದಲ್ಲದೆ ಯಥೇಚ್ಛವಾದ ಪೋಷಕಾಂಶ ಹಾಗೂ ಸೋಂಕುಗಳಿಂದ ರಕ್ಷಣೆ ಅವಶ್ಯ ಹೆಚ್ಚಿನ ಬುದ್ಧಿಮತ್ತೆಯನ್ನು ಒದಗಿಸುತ್ತದೆ. ತಾಯಿ ಹಾಗೂ ಮಗುವಿನ ಮಧ್ಯೆ ಪ್ರೀತಿ ಹಾಗೂ ಬಾಂಧವ್ಯ ಬೆಳೆಸಲು ಎದೆ ಹಾಲು ಮಹತ್ವದ ಕಾರ್ಯ ನಿರ್ವಹಿಸುವುದು. ಎದೆ ಹಾಲು ಉಣಿಸುವುದರಿಂದ ಹೆರಿಗೆ ನಂತರ ರಕ್ತಸ್ರಾವವನ್ನು ನಿಯಂತ್ರಿಸುತ್ತದೆ, ಸ್ತನಗಳ ಕ್ಯಾನ್ಸರನ್ನು ತಡೆಗಟ್ಟುತ್ತದೆ, ದೇಹದ ತೂಕ ನಿಯಂತ್ರಿಸಿ ತಾಯಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ, ಮಗುವಿನ ಬೆಳವಣಿಗೆಗೆ ಎದೆ ಹಾಲು ಮುಖ್ಯ ಎಂದು ತಿಳಿಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಮಾತನಾಡಿ ಸ್ತನ್ಯಪಾನ ಮಹತ್ವದ ಕುರಿತು ಹೇಳಿದರು. ಕೆಎಲ್ಇ ನರ್ಸಿಂಗ್ ವಿದ್ಯಾರ್ಥಿಗಳು ಸ್ತನ್ಯಪಾನದ ಮಹತ್ವ ಕುರಿತು ನಾಟಕ ಪ್ರದರ್ಶನ ನೀಡಿ ಜಾಗೃತಿ ಮೂಡಿಸಿದರು. ಸ್ತನ್ಯಪಾನ ಸಪ್ತಾಹ ನಾವು ಪ್ರತಿ ವರ್ಷ ಈ ಆಗಸ್ಟ್ ಮಾಸದ ಮೊದಲನೇ ವಾರದಲ್ಲಿ ಮಾಡ್ತೇವೆ. ಯಾಕೆ ಮಾಡ್ತೀವಿ ಅಂತಂದ್ರೆ ತಾಯಂದಿರಿಗೆ ಎದೆ ಹಾಲನ್ನ ಕೊಡೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂತ ಒಂದು ಮಹತ್ವದ ಕಾರ್ಯಕ್ರಮ ಮಾಡ್ಲಿಕ್ಕೋಸ್ಕರ. ಆದ್ರೆ ನಮ್ಮ NFHS ಸರ್ವೆ 5 ಅಂಶದ ಪ್ರಕಾರ ಕೇವಲ 61% ಮಾತ್ರ ತಾಯಂದಿರು ಎದೆ ಹಾಲು ಉಣಿಸ್ತಾ ಇದ್ದಾರೆ. ಅಂದ್ರೆ ಇನ್ನುಳಿದ ಈ ಎಷ್ಟು 39% ತಾಯಂದಿರು ಎದೆ ಹಾಲು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಹಲವಾರು ಕಾರಣಗಳಿದಾವೆ. ಆ ಎಲ್ಲಾ ಕಾರಣಗಳ ಕುರಿತು ಈಗ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಎದೆ ಹಾಲು ಕ್ಯಾನ್ಸರ್ ಬರುವುದಿಲ್ಲ, ಗರ್ಭಾಶಯದ ಕ್ಯಾನ್ಸರ್ ಬರುವುದಿಲ್ಲ, ಹೆರಿಗೆ ಆದಾಗ ತಾಯಿಗೆ ಬಂದಾಗ ನಿಪ್ಪಲಿಲ್ಲ, ಮಗು ಹಾಲು ಕುಡಿತಾ ಇಲ್ಲ ಅಂತಾರೆ. ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ಬಂದು ಹೇಳ್ತೀರಾ ಮಗು ಹಾಲು ಕುಡಿತಾ ಇಲ್ಲ ಅಂತ ಚೆಕ್ ಮಾಡಿದಾಗ ನಿಪ್ಪಲ್ಲೇ ಇನ್ವರ್ಟರ್ ಇರುತ್ತೆ, ಮುಂದೆ ಇರೋದೇ ಇಲ್ಲ. ಅದೊಟ್ಟ ಮಗು ಹಿಡಿಯೋಕ್ಕಾಗಲ್ಲ. ಬಾಟಲ್ ಪೀಡೆ ಮಾಡಿದಾಗ ತಗೊಳುತ್ತೆ, ಅದರ ತಾಯಿ ಹಾಲು ಕುಡಿಯಲ್ಲ. ಅದಕ್ಕೆ ಅದನ್ನ ನಾವು ಇಮಿಡಿಯೇಟ್ಲಿ ಮಗು ಹುಟ್ಟಿದ ಮೇಲೆ ಅದಕ್ಕೆ ನಾವು ಮಸಾಜ್ ಆಗಲಿ ಸಿರಿಂಜ್ ಎಳೆದು ಮಾಡ್ತಾ ಇದ್ರೆ ಒಂದೇ ಸಲ ಸರಿ ಆಗಲ್ಲ. ಅರ್ಥ ಆಯ್ತಲ್ಲ? ಆಶಾ ವರ್ಕರ್ಸ್ ಆಗಲಿ ನಿಮ್ಗೂ ಬರುತ್ತೆ. ನಮ್ಮ ಸ್ಟಾಫ್ ಇವರು ನೀವು ಹೋದಾಗ ಗರ್ಭಿಣಿಯವರಿಗೆ ಚೆಕ್ ಆಗಿದೆಯಲ್ಲ ನೋಡಿ, ಅದನ್ನ ಇದು ಮಾಡ್ಕೊಂಡು ಬರೋದು ಇಂಪಾರ್ಟೆಂಟ್. ಯಾಕಂದ್ರೆ ಫೀಡಿಂಗ್ ಬಂದಾಗ ಬೆಸ್ಟ್ ಒಡ್ಲಿಕ್ಕೆ ಇದನ್ನೇ ಅವರಿಗೆ ಹೊಟ್ಟೆ ಇದು ಬರ್ತಾ ಇಲ್ಲ, ಸರಿಯಾಗಿಲ್ಲ ಅಂತ ಹೇಳ್ಬಿಟ್ರೆ ಅದೊಂದು ಹೊಸ ಪ್ರಾಬ್ಲಮ್ ಅನ್ನ ಇದು ಮಾಡುತ್ತೆ. ಸೊ ಅದಕ್ಕಾಗಿ ಅದು ವೆರಿ ಇಂಪಾರ್ಟೆಂಟ್. ಅದನ್ನ ನಿಮ್ಗೆ ಖುದ್ದಾಗಿ ಅದನ್ನ ಇದು ಮಾಡ್ಕೋಬೇಕಾಗುತ್ತೆ. ಮಗುಗೆ ಎರಡೂ ಇದರಲ್ಲಿ ಫೀಡಿಂಗ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮೇನ್ ಇದು ಸರಿ ಇದೆಯಲ್ಲ ನೋಡ್ಕೊಂಡು ಇದು ಮಾಡಬೇಕು. ಎರಡನೇದು ಇದು ವೆರಿ ಇಂಪಾರ್ಟೆಂಟ್. ಈಗ ಮಕ್ಕಳು ಇನ್ಫೆಂಟ್ ಡೆತ್ ಆಗ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾವೆ. ಸಾಯೋದಂತ ಹೇಳಿದ್ರೆ ಅದನ್ನ ಈಗ ನಮ್ಮ ಈಗ ಹಳೆಯಾಡದಲ್ಲಿ ಕಡಿಮೆ ಮಾಡಿ ಆಗಿದೆ ಈಗೆಲ್ಲ ಪ್ರತಿ ಇದರಲ್ಲಿ. ಆದ್ರೆ ನಿಮಗೆ ತಿಳಿದಿರಬೇಕು, ಇಲ್ಲಿ ಕಫ ಜಾಸ್ತಿ ಮಕ್ಕಳಿಗೆ. ಈಗ ಹುಟ್ಟಿದ ಮಕ್ಕಳಿಗೆ ಕಫ ನೆಗಡಿ ಇದು ಸಾಕಾದ್ರೆ ಎದೆ ಕಫ ಬಹಳ ತುಂಬ್ತಾ ಇದೆ. ವಾತಾವರಣಕ್ಕಾಗಲೋ ಇದಕ್ಕೆ ಇಮ್ಯುನಿಟಿ ಹುಟ್ಟೋ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಅದರಲ್ಲಿ ಮೇನ್ಲಿ ಗೊತ್ತಾ, ಈಗ ಕಫ ಈಗ ಮಗು ಹಾಲು ಕೊಡೋದು ಕಡಿಮೆ ಮಾಡುತ್ತೆ. ಅವಾಗ ಜ್ವರ ಬಂದಾಗ ನಾವೇ ಏನೋ ಜಾಸ್ತಿ ತಿನ್ನಲ್ಲ, ಹೌದಾ? ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ
ದಾಂಡೇಲಿಯ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಲಯನ್ಸ್ ಕ್ಲಬ್ನ ವತಿಯಿಂದ ಉಚಿತ ಹೃದಯರೋಗ ತಪಾಸಣಾ ಶಿಬಿರವನ್ನು ದಿನಾಂಕ 11/8/2024 ರವಿವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮಾರ್ಕೆಟಿಂಗ್ ವ್ಯವಸ್ಥಾಪಕರಾದ ಕೇಶವ್ ರಂಗಾಪುರೆ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಶಿಬಿರವು ಉಚಿತವಾಗಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಕಳೆದ ವರ್ಷ ನಮ್ಮ ಕ್ಯಾಂಪು ಯಶಸ್ವಿಯಾಗಿ ಆಯಿತು. ನೇರಲಿ 300 ಮಂದಿಗೆ ನಾವು ಎಲ್ಲ ರೀತಿಯಿಂದ ತಪಾಸಣೆ ಮಾಡಿ ಅವರಿಗೇನು ಔಷಧೋಪಚಾರ ಬೇಕು ಬರೆದು ಮುಂದೆ ಬೇಕಾದವರಿಗೆ ವಿಹಾನ್ ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗಿತ್ತು. ಈ ಸಹ ನಾವು ಅದೇ ಥರ ಒಂದು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಹೃದಯಾಘಾತಗಳು ಭಾಳ ಹೆಚ್ಚಾಗ್ತಾ ಇದೆ. ಎಲ್ಲ ಡೆತ್ನಲ್ಲಿ 40% ಹೃದಯಾಘಾತವಾಗಿದೆ. ಹೃದಯಾಘಾತಕ್ಕೆ ನಾವು ಹೇಳೋದು ಕೊರೋನರಿ ಆರ್ಟರಿ ಡಿಸೀಸ್. ಕೊರೋನರಿ ಆರ್ಟರಿ ಅಂದರೆ ಏನು? ಇದು ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಸಪ್ಲೈ ಮಾಡೋದು. ಯಾವುದು ಬ್ಲಾಕ್ ಆಗಿರುತ್ತೆ ಆವಾಗ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದೇ ಹಾರ್ಟ್ ಅಟ್ಯಾಕ್. ಅದು ಸ್ವಲ್ಪ ಆಗ್ಬೋದು, ಹೆಚ್ಚಾಗ್ಬೋದು. ಸ್ವಲ್ಪ ಆಗಿ ರಿಕವರಿ ಆಯಿತು ಎಂಜಾಯ್ ಅಂತ ಹೇಳ್ತಾರೆ. ಮಾಜಿ ಶಾಸಕರಾದ ಸುನೀಲ್ ಹೆಗಡೆಯವರ ಸೂಚನೆ ಮೇರೆಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಜಿಲ್ಲಾ ಮಹಿಳಾ ಮೋರ್ಚಾ ಆದೇಶದ ಮೇರೆಗೆ ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಅವರ ಸೂಚನೆಯಂತೆ ಮಂಡಳದ ಅಧ್ಯಕ್ಷರಾದ ಬುಧವಂತ್ ಗೌಡ ಅವರ ಮಾರ್ಗದರ್ಶನದಂತೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಜಯಶ್ರೀ ನೇಮ್ತಿ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 7/8/2024 ನಮಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಚರಿಸಲು ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಟೇಲರ್ಗಳಾದ ಅಂಬಿಕಾ ಧೇಲಿ, ಉಮಾ ಪುರೋಹಿತ್, ಲಲಿತಾ ಬಂಡಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಮಯದಲ್ಲಿ ಶಾರದಾ ಪರಶುರಾಮ್, ಸಾವಿತ್ರಿ ಬಡಿಗೇರ್, ಗೀತಾ ಶಿಕಾರಿಪುರ್, ಮೇಘಾ ಗೌಡ, ದೇವಕ್ಕ ಕೆರ್ಮನಿ, ಅಶ್ವಿನಿ ಬಾಲ್ಮನಿ, ಉಮಾ ಹನುಮಸಾಗರ, ಸಂಚಾತ್ ಗಡತ್, ಮಂಗಲಾ ವಾಡೇಕರ್, ನಂದಿನಿ ಶೆಟ್ಟ, ಸುಜಾತಾ ಪಾಟೀಲ್, ಜಿಲ್ಲಾ ಮೋರ್ಚಾ ಪದಾಧಿಕಾರಿಗಳು, ಮಂಡಳ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು, ಮಹಿಳಾ ನಗರಸಭಾ ಸದಸ್ಯರು ಹಾಗೂ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೊದಲಿಂದ ಅದು ಈಗೂ ಇನ್ನೂ ಕೈಮಗ್ಗದಲ್ಲಿ ಇದಾವ. ಹೋದ್ರೆ ನಾವು ಬೆಳಗುಡ್ಡ ಆ ಸೈಡೆಲ್ಲ ಬಾಗಲಕೋಟೆಲ್ಲ ಹೋದ್ರೆ ಅವ್ರ ಕೈಯಿಂದ